ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ, ಟೈಮ್ ಬಂದುಬಿಟ್ಟು 12:30. ಸೊ ಅಪ್ಡೇಟೆಡ್ ಆಗಿರಬೇಕು ಅಂದರೆ ಇವತ್ತಿನ ತಾರೀಕು ಬಂದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಮರ್ತು ನೋಡಿರಲಿಲ್ಲ. ಸೆಪ್ಟೆಂಬರ್ 12 ಇವತ್ತು ನಾನು ವಿಡಿಯೋನ ಶೂಟ್ ಮಾಡ್ತಿರೋದು. ಆ್ಯಂಡ್ ಶುಕಿ ಬರಬೇಕು ಇವಾಗ. ಕರೆಕ್ಟಾಗಿ ನಾನು 12:15 ಒಂದು ಅಲಾರಾಮ್ ಇಟ್ಕೊಂಡಿರ್ತೀನಿ ಆ್ಯಂಡ್ 12:30 ಒಂದು ಅಲಾರಾಮ್ ಇಟ್ಕೊಂಡಿರ್ತೀನಿ. 12:15 ಬಂದುಬಿಟ್ಟು ಅನ್ನ ಏನಾದರೂ ಮಾಡಬೇಕು ಅಂತಂದರೆ ಅವ್ಳಿಗೆ ಊಟ ರೆಡಿ ಇರಬೇಕು ಅನ್ನೋದಕ್ಕೋಸ್ಕರ ಅನ್ನಕ್ಕೆ ಇಟ್ಕೊಳ್ಳೋಕ್ಕೆ. ಆವಾಗ ಎಲ್ಲರಿಗೂ ಮನೆಗೆ ಎಲ್ಲರಿಗೂ ಸೇರಿ 12:15ಗೆ ಅನ್ನಕ್ಕೆ ಇಡ್ತೀನಿ. ಸೊ ಪ್ರೆಷರೆಲ್ಲ ಹೋಗಿ ಆಗಷ್ಟರಲ್ಲಿ 12:30 12:40 ಅಷ್ಟರಲ್ಲಿ ಕರೆಕ್ಟಾಗಿ ಆಗಿರುತ್ತೆ ಅವಳು ಬಿಸಿ ಬಿಸಿ ಊಟ ಮಾಡ್ಸೋಕ್ಕೆ ಅಂಥೇಳಿ. ಹಾಗೆ ಅದಕ್ಕೊಂದು ಅಲಾರಾಮು. ಆ್ಯಂಡ್ 12:30ಗೆ ಏನು ಅಂದರೆ ವ್ಯಾನ್ ಬರುತ್ತೆ, ಆಚೆ ಹೋಗು, ಇನ್ನೊಂದು 5-10 ಮಿನಿಟ್ಸಲ್ಲಿ ಬರುತ್ತೆ. ಎಮರ್ಜೆನ್ಸಿಗೆ ಆಚೆ ಇರಬೇಕು ಅಂತ ಹೇಳಿ ಆಚೆ ಬರ್ತೀನಿ. ಇಷ್ಟು ಅಂದರೆ 12:30ಗೆ ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಮಮ್ಮಿ ಮನೇಲಿದ್ದರೆ ಆಚೆ ಬಂದು ವೆಯ್ಟ್ ಮಾಡಬೇಕಾಗುತ್ತಲ್ಲ, ಹಾಗಾಗಿ ಇಲ್ಲಾಂದರೆ ಮನೆ ಹತ್ರನೇ ಬರುತ್ತೆ, ಅದೇನು ತೊಂದರೆ ಇಲ್ಲ. ನಮ್ಮ ಮಮ್ಮಿ ಮನೇಲಿದ್ದರೆ ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಜಾಸ್ತಿ ಇಟ್ಕೊಂಡಿರ್ತೀನಿ. ನಾನು ಯೂಶ್ವಲಿ ಇಲ್ಲಿರ್ತೀನಿ, ಅಲ್ಲೂ ಇರ್ತೀನಿ. ಅಲ್ಲೇನಕ್ಕೆ ಇರ್ತೀನಿ ಅಂದರೆ ಮೇಕಪ್ ಇದ್ದಾಗ ಅಷ್ಟೇ ಅಲ್ಲಿಗೆ ಹೋಗೋದು, ಇಲ್ಲ ಅಂತಂದರೆ ಇಲ್ಲೇ ಇರ್ತೀನಿ. ಇನ್ ಕೇಸ್ ಕಂಟಿನ್ಯೂಸ್ ಆಗಿ ಮೇಕಪ್ ಇತ್ತು ಅಂತಂದರೆ ಎಕ್ಸ್ಕ್ಯೂಸ್ ಮೀ. ಹೇಯ್ ಹೇಯ್ ಒಂದು ಪಾಠ ಕೊಡ್ತಾವೆ, ಉದ್ದಕ್ಕೆ ಬರುತ್ತೆ, ನಂಗೆ ಭಯ, ಏನು ಮಾಡೋದು. ಹೇಯ್ ಹೇಯ್ ಪಟ್ಲಿ ಸೇರಿಕೊಂಡು ನಾನು ಹಾಕೋ ರಂಗೋಲಿನೆಲ್ಲ ಡೈಲಿ ಕೆಡಿಸುತ್ತೆ ಗೈಸ್. ಯಾವಾಗಲೂ ಅಷ್ಟೇ ಈ ಅಗ್ಗದಲ್ಲಿ ಓಡಾಡ್ಕೊಂಡು ಅಯ್ಯಯ್ಯಯ್ಯಯ್ಯಯ್ಯಯ್ಯ ನೋಡಿ ಅದ್ರ ಮೇಲೆಲ್ಲ ಎಳ್ದಾಡಿ ಗಲೀಜು ಮಾಡುತ್ತೆ. ಲೈಫ್ ಹೆಂಗೆ ಅಂತಂದರೆ ನನಗೆ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಅರ್ಥ ಆಗಿರೋದು ಅಂತಂದರೆ, ನಾವು ಹೇಗೆ ಟೈಮ್ ಟೇಬಲ್ ಥರ ಇಟ್ಕೋತೀವಿ ನೋಡಿ, ಇದನ್ನು ಮಾಡಬೇಕು, ಇವತ್ತಿಗೆ ಕೆಲಸ ಮುಗಿಸ್ಬೇಕು, ಮನೇಲೇ ಇದ್ದೀವಿ ಅಂತಂದ್ಬಿಟ್ಟು ಕೇರ್ಲೆಸ್ಸಾಗಿ ಉದಾಸೀನ ಮಾಡಿಕೊಂಡು ಅದು ಇದು ಮಾಡ್ಕೊಂಡಿದ್ರೆ ಕೆಲಸ ನಡೆಯೋದಿಲ್ಲ. ದುಡ್ಡು ಬರಬೇಕು, ನಾವು ಚೆನ್ನಾಗೂ ಇರಬೇಕು, ಎಲ್ಲ ಕರೆಕ್ಟಾಗಿರಬೇಕು ಅಂತಂದರೆ ನಾವು ವರ್ಕ್ ಹಾರ್ಡ್ ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೆಗೆ ಚೆನ್ನಾಗಿ ಅರ್ಥ ಆಗಿದೆ. ಅಲ್ಲಡ 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 ಥೂ, ಹಿಂಗೇನ ಮ್ಯಾಮ್ ಹೇಳ್ಕೊಡೋದು ನಿಂಕ? ಏನು ಖಾಲಿ ಮಾಡಿದೆ ಎಲ್ಲ ಬೂವ ಎಲ್ಲ? ಎಷ್ಟು ತಿಂದೆ? ಪೂರ್ತಿ ತಿಂದಕ್ದಾ? ಇಷ್ಟ ಆಯ್ತಾ ಇವತ್ತು? ನೋಡು ಬಿಚ್ತಾಳೆ. ಇನ್ನೇನು ಮನೆ ನೋಡಿದ ತಕ್ಷಣ ಎಲ್ಲ ಒಂದು ಎತ್ಕೊಳ್ಳ ಎಲ್ಲ ಮಾಡಬೇಡ. ಲವ್ ಯು ಐ ವಿಲ್ ಬೀಟ್ ಯು ತಂತಿದ್ದಾನಂತೆ. ಲವ್ ಯು ಐ ವಿಲ್. ಅವ್ನು ಸಿಕ್ಕಾಪಟ್ಟೆ ತೀಟೆ ಹುಡುಗ ಅನ್ಸುತ್ತೆ. Love you, I will tie you. Love you, I will beat you. Love you, I will tie you. I'll put in dark room. That this ಅಂತ ಇಷ್ಟು ಹೇಳ್ತಾ ಇರ್ತಾನೆ. ಏನಾಯ್ತು ಮಗನೇ? ಯಾಕೆ ಯಾಕೆ ಏನಾಯ್ತು? ಶೂಸು ಮಾಡಿದ್ರ ಅಂತನಾ? ಓಕೆ ಬಾ. ನಿಮ್ಮ ಸ್ಕೂಲ್ ಹೆಸರು ಹೇಳು. ಎರಡಿದು ಅವಳು ಹೇಳ್ತಾ ಇರೋದು. ಇದು ಇಬ್ರು ಹಾಕೊಬಹುದು ಆಯ್ತಾ? ಕೊಡು ಮಗನೆ. ಇದು ಬಾಯ್ ಶೂಸ್ ಅಂತೆ. ಅವಳಿಗೆ ಇನ್ಯಾವ ತರ ಶೂಸ್ ಬೇಕಮ್ಮ ಹೇಳು. ಹುಡುಗಿ ತರ ಹಿಂಗೆ ಹಿಂಗೆ ರಾಜ ತರ ಇರೋದ್ ಬೇಕಂತೆ. ರಾಜ. ಓಕೆ, ಇವಾಗ ಇದನ್ನೇನ್ ಮಾಡೋಣ? ಈ ಶೂಸ್ ಲೆಟ್ಸ್ ಗೋ ಎತ್ಕೊಂಡು ಹೋಗ್ಬಿಡೋಣ ನಡಿ ಅದನ್ನ. ಸೊ ಗೈಸ್, ಇವಾಗ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮವ್ರ ಮೊಮ್ಮಗಳದ್ದು ಬರ್ಡೇ ಇದೆ. ಹೋಗೋಣ ಅಂತ ಅಂದ್ಬಿಟ್ಟು ಮಮ್ಮಿ ಮನೆಗೆ ಹೋಗಿ ರೆಡಿಯಾಗಿ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಒಂದು ಡ್ರೆಸ್. ಇನ್ನು ಬೆಳಗ್ಗೆ ಸ್ಕೂಲ್ ಇದೆಯಲ್ಲ, ನಾನು ಇವತ್ತು ರಾತ್ರಿನೇ ಬಂದುಬಿಡಬೇಕು. ಬರ್ಡೇ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೇಮಂತ್ ಅವ್ರು ಬರ್ತಾರೆ ರಾತ್ರಿಗೆ. ಊಟ ಮಾಡಿಕೊಂಡು ಡೈರೆಕ್ಟ್ ಮನೆಗೆ ಬಂದುಬಿಡಬೇಕು. ಆ್ಯಂಡ್ ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ನಮ್ಮ ಚಿನಿದು ಹೊಸ ಸೈಕಲ್ ಏನಂತಾರೆ ಇದನ್ನ ಅಂತ ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಸ್ಕೂಟರ್ ಸಮಥಿಂಗ್ ಏನೋ ಅಂತಾರೆ ಇದನ್ನ, ನಂಗೆ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ಚೂಟಿನಾ? ಓಕೆ, ಅಲ್ಲಿಂದ ಬಂದು ತೋರಿಸು ಫ್ರೆಂಡ್ಸ್ಗೆ ಹೆಂಗೆ ಓಡಿಸ್ತೀನಿ ನೋಡೋಣ. ಮಗನೇ ಗೆಟ್ ಬ್ಯಾಕ್. ನೋ, ಅಲ್ಲಿಂದ ಬಾ ಮನೆ. ಹಾ, ನಿಂಗೇನು ಅರ್ಥ ಆಗ್ತಾ ಇಲ್ಲ? ಖುಷಿ ಅವಳ್ಕ
ರೆಡಿ ರೆಡಿ ಶಟ್ ವಾಟ್ ಇಸ್ ದಿಸ್ ಹೀಗೆ ತಿರ್ಗಿಸ್ಕೊ ನೀನ್ ನೀಟಾಗಿ ಅದ್ನೇನ್ ಎತ್ತೋದು ಮಾತೆತ್ತಿದ್ರೆ ಇವಾಗ ಅಲ್ಲೋ ಕುತ್ಕೊಂತೀಯ ಆಗ ನಾನು ಹೇಳಿಲ್ಲ ಇಂಚೂರು ಈ ಕಡೆ ಕಿಕ್ಕೋ ಇನ್ನೊಂಚೂರು ಈ ಕಡೆ ಡನ್ ಡನ್ ರೆಡಿ ಸ್ಟಡಿ ಗೋ ಓಹೋ ತಳ್ಕೋ 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 ಕಾಲಲ್ಲಿ ತಳ್ಕೋ ವೆರಿ ಗುಡ್ ತಳ್ಕೋ ತಳ್ಕೋ ವಾವ್ ಸೂಪರ್ ಗುಡ್ ಗರ್ಲ್ ಈ ಸೈಕಲ್ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಿಕ್ಕಿದ್ರೆ ಲವ್ಲಾಪಿದ್ಲು ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಇವತ್ತೇ ಅವಳಿಗೆ ಎತ್ಕೊಟ್ಟಿರೋದು ಬಟ್ ಅವಳು ಎಂಜಾಯ್ ಮಾಡ್ತಾವಳೆ ವೆರಿ ಗುಡ್ ಪರವಾಗಿಲ್ಲ ಒಂದಿನಕ್ಕೆ ಇಷ್ಟು ಕಲ್ತವಳಲ್ಲ ಒಂದು 10-20 ಮಿನಿಟ್ಸ್ ಪರವಾಗಿಲ್ಲ ಗುಡ್ ತೋರ್ಸ್ ಮಗನೆ ಹೆಂಗಿದ್ಯಾ ಅಂತ ಗುಂಡಣ್ಣ ವೆಂಟ್ ಟು ಹೋಮ್ ಐ ಗೆಸ್ ಕಮ್ ಚಗ್ನಿ ಐತಲ್ಲ ನೋಡ್ಕೊಂಬ ಹಾಂ ಚೆನ್ನಾಗಿದೆಯಾ ಮನೆ ಬ್ಯೂಟಿಫುಲ್ ಆಗಿದೆಯಾ ಬ್ಯೂಟಿಫುಲ್ ಶೋಪಿತಿ ಮುದ್ದಿ ಕಂದ ಸ್ಯಾಂಡಿಯರ್ ಟರ್ನ್ ಅರೌಂಡ್ ಇಲ್ಲಿ ನೋಡಿಲಿ ಇದೇ ಸರೋತದಿನ್ನು ನೋಡಿಲಿ ಹಂಗೆ ಪಾಕೆಟಾಗಿ ಕೈ ಇಕ್ಕೊಂಡು ಹಿಂದೆ ತಿರ್ಗಿ ನೋಡು ಕಂದ ಹಿಂಗೆ ಪಾಕೆಟಾಗಿ ಇಕ್ಕೊಂಡು ಹಿಂಗೆ ತಿರ್ಗೆ ವಾಚು ಜೀನ್ ಪ್ಯಾಂಟು ಫ್ಲವರ್ದ್ ಬಟ್ಟೆ ನಮ್ಮ ಕಂದ ನಮ್ಮ ಟೆಡಿ ಬ್ಯಾಡು ಮಿಕ್ಕಿ ಮೌಜು ಇಲ್ಲಿ ನೋಡಿಲಿ ಲಿಪ್ಸ್ಟಿಕ್ ತೋರ್ಸು ವಾವ್ ಬಟರ್ಫ್ಲೈದು ಹೇರ್ ಬ್ಯಾಂಡ್ ಏನಿದು ಕ್ಲಿಪ್ಪು ಶೋ ಪ್ರೀತಿ ಶುಕಿ ಟೈಮ್ ಎಷ್ಟು ಮಗನೆ ನೀನು ಹೇಳ್ಬೇಕು ನನಗೆ ನೀನು ಹೇಳ್ಬೇಕು ಮುದ್ದೆ ಟೈಮ್ ಎಷ್ಟು ಏನು 40 ಪೋಲ್ಯ ಓಕೆ ನಾನು ರೆಡಿ ಆಗಷ್ಟರಲ್ಲಿ 7:30 ಆಯಿತು ಟೈಮು ಹೋಗೋಣ ನಮ್ಮ ಚಿನ್ನಿನೂ ರೆಡಿ ಹೋಗೋಣ ನಮ್ಮ ಚಿನ್ನಿ ಫೋನ್ ನೋಡಿ ಇದನ್ನ ತೊಗೊಬೇಕಂತೆ ಯಾರಾದರೂ ಕಾಲ್ ಮಾಡ್ತಾರಂತೆ ಯಾರು ಕಾಲ್ ಮಾಡ್ತಾರೆ ಸೊ ಗೈಸ್ ಬನ್ನಿ ಹೋಗೋಣ ಸ್ನಾನ ಮಾಡಿ ಏನಾದರೂ ಬಾಯಿಗೆ ಹಾಕೋಬೇಕಿಲ್ಲ ನಾನು ಬರ್ತು ಹೋಗ್ತೀನಿ ಕೊಡೋಣ ಏನಾದರೂ ಗೈಸ್ ನಮ್ಮ ದೊಡ್ಡಮ್ಮ ಅವರ ಮೊಮ್ಮಗಳದ್ದು ಬರ್ಡೇ ಇತ್ತು ಅವಳು ಸಿಕ್ಕಾಬಟ್ಟೆ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು ಒಂದು ಸೆಕೆಂಡು ಕೂಡ ಅವಳು ಸೈಲೆಂಟಾಗೇ ಇಲ್ಲ ಅಳ್ತಾನೆ ಇದ್ಲು ಪಾಪ ಅವರು ಏನು ಮಾಡೋದು ಒಂದಷ್ಟು ಕೇಕ್ ಕಟ್ ಮಾಡಿಬಿಟ್ಟು ಒಂದು ಪಿಕ್ಚರ್ ಆದರೂ ತಕ್ಕೊಬಿಡೋಣ ಅಂತ ಹೇಳಿಬಿಟ್ಟು ಅವಳನ್ನ ಆಮೇಲೆ ಕಳಿಸಿ ನಾವೊಂದು ಗ್ರೂಪ್ ಪಿಕ್ಚರ್ ಎಲ್ಲ ತಕ್ಕೊಂಡ್ವಿ ನಮ್ಮ ಶುಕಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಆ್ಯಕ್ಚುಲಿ ನನ್ನ ಬರ್ಡೇ ಯಾವಾಗ ಮಮ್ಮ ಅಂತ ಅವಳು ಎಲ್ಲ ಒಂಥರ ಒಂದು ಗ್ಯಾಂಗ್ ಸಿಸ್ಟರ್ಸ್ ನಾವೆಲ್ಲ ಆಡಿಯನ್ಸ್ ಇವಳು ನೋಡ್ರಿ ಏನು ಲೆವೆಲಾಗಿ ರೆಡಿ ಆಗಿತ್ತು ಏನಾಗಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೊ ಗೈಸ್ ನಮ್ಮ ಅಕ್ಕ ಕೇಕ್ ಎಲ್ಲ ಇದು ಮಾಡ್ತಾವಳೆ ಅನ್ಬಿಟ್ಟೆ ವೆಲ್ಕಮ್ ಬ್ಯಾಕ್. ಇನ್ನು ನಾನು ಮಿಂತ್ರಾದಲ್ಲಿ ಆಫೀಸ್ ಇದ್ದರೆ ನನಗೆ ಪರ್ಸ್ನಲಿ ಏನೇನೋ ಬೇಕಿತ್ತು, ಹಾಗಾಗಿ ತರಿಸ್ದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಇಷ್ಟು ಪ್ರಿಟಿಯಾಗಿ ಒಂದು ಪ್ಯಾಕಿಂಗ್ ಮಾಡಿ ಬಾಕ್ಸ್ ಒಳಗಡೆ ಬಾಕ್ಸ್ ಇಟ್ಟು ಕಳಿಸ್ತಾರೆ ಅಂತ. ಈ ಬಾಕ್ಸ್ ಒಳಗಡೆ ಈ ಬಾಕ್ಸ್ ಇದೆ. ಫಸ್ಟ್ ಟೈಮ್ ನನಗೆ ಈ ಥರ ರಿಸೀವ್ ಆಗಿರೋದು. ಅಂದರೆ ಇದು ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು, ಇದು ಯಾರೇನು PR ಏನು ಕಳಿಸಿಲ್ಲ, ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ಓಹೋ ನೋಡಿ ಏನು ಡ್ರಾಮಾ ಮಾಡೋರು ನೋಡ್ರಿ. ಇದೇನಿದು ಈ ಥರ ಆಗಿದೆ, ಇಷ್ಟು ಒಳ್ಳೆಯದಾಗಿ. ಅದಕ್ಕೆ ಇಲ್ಲಿ ಸುಂದರಿ ಥರ ಕೊಟ್ಟಿದ್ದಾರೆ. ಮುಂದೆ ಬಾಕ್ಸ್ ಕೊಟ್ಟು ಇದನ್ನು ಅಸಹ್ಯವಾಗಿ ಕೊಡಲಾರ್ದೆ ಇದ್ರ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿ. ಅರ್ರೆ
ಓ ಇದು ಆಲ್ರೆಡಿ ಓಪನ್ಡ್ ಆ್ಯಂಡ್ ಯೂಸ್ಡ್ ಐ ಗೆಸ್ ಗೈಸ್. ಸೀರಿಯಸ್ಲಿ ಇದೇನು ಈ ಥರ ಇದೆ. ನಾನು ಇವಾಗಲೇ ರಿಟರ್ನ್ಗೆ ಹಾಕ್ತೀನಿ. ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ಒರಿಜಿನಲ್ ಪ್ರಾಡಕ್ಟೇನ ಅಂತ ಹೇಳಿ. ನಾನು ನೈಕಾದಲ್ಲಿ ಆರ್ಡರ್ ಮಾಡ್ಕೋತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಕಡೆ ರಿವ್ಯೂಸ್ ನೋಡಿದೆ. ಆರ್ಡಿನರಿ ಇದು ಗ್ಲೈಕಾಲಿಕ್ ಆ್ಯಸಿಡು ಈ ಫ್ರಿಕಲ್ಸ್ಗೆಲ್ಲನೂ ತುಂಬ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಸಣ್ಣದಾಗಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸರಿ ಯೂಸ್ ಮಾಡೋಣ. ಆ್ಯಂಡ್ ಆ್ಯಂಟಿ ಏಜಿಂಗ್ ಟೋನರ್ ಆಗಿ ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿದರು. ಡೈಲಿ ಬೇಸಿಸ್ ಮೇಲೆ ಟೋನರ್ ಟು ಇಂಪ್ರೂವ್ ಯುವರ್ ಸ್ಕಿನ್ ಟೆಕ್ಸ್ಚರ್ ಟೋನ್, pH ಲೆವೆಲ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳಿದ್ರು. ಈ ಥರನ ಇಷ್ಟು ಅಸಹ್ಯವಾಗಿ ಪ್ಯಾಕಿಂಗ್ ಮಾಡಿ ಇಷ್ಟು ಗಲೀಜಾಗಿ ಕೊಡ್ತಾರ. ನಾನು ಇವಾಗಲೇ ರಿಟರ್ನ್ ಪ್ಲೇಸ್ ಮಾಡ್ತಾ ಇದ್ದೀನಿ. 1000 ಚಿಲ್ಲರೆ ಕೊಟ್ಟಿರೋದು ವೈಸ್ ನಾನು ಇದು ಕೊಟ್ಟಿರೋದ್ಗನ ಒಂದು ಇದು ಬೇಡವಾ. ನಾನು ಇದೇನಪ್ಪ ಈ ಥರ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ನೋಡ್ರಿ ನನಗೆ ಟೋಪಿ ಆಗ್ತಾವ್ರೆ. ನಾನು ಇಮಿಡಿಯೇಟ್ಲಿ ಅಲ್ಲಿ ರಿಟರ್ನ್ ಮಾಡಿಬಿಡ್ತೀನಿ.